ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿಗೆ ಸಂಬಂಧಿಸಿದಂತೆ 2ನೇ ಟಾಪಿಕ್ ಅಲ್ಲಿ ಈ ಭಾಗವನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ದತ್ತ ಭಿನ್ನ ರಾಶಿಗಳಾಗಿರುವಂತಹ 1/2, 1/4, 1/5 ಇವುಗಳನ್ನ ದಶಮಾಂಶ ರೂಪಕ್ಕೆ ಮತ್ತು ಭಿನ್ನ ರಾಶಿ ರೂಪದಲ್ಲಿ ವ್ಯಕ್ತಪಡಿಸ್ತಾರಲ್ವಾ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ 1/2 ಅನ್ನ ಪ್ರತಿನಿಧಿಸುವಂತಹ ಚಿತ್ರ ಯಾವುದು ಅಂತ ಕೇಳಿದರೆ 1/2 ಇದನ್ನ ಪ್ರತಿನಿಧಿಸುವಂತಹ ಚಿತ್ರ ಯಾವುದು? ಇದರಲ್ಲಿ ನೋಡಿ, ಇದಿಷ್ಟನ್ನು ನೋಡಿದಾಗ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, 1/2 ಹೌದಲ್ವಾ? ಇನ್ನು 25ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಬಣ್ಣ ತುಂಬಿದ ಭಾಗವನ್ನ ದಶಮಾಂಶ ರೂಪದಲ್ಲಿ ಬರ್ದಾಗ ಅಂತ ಕೇಳಿದರೆ 1 2 3 4 5 6 7 8 9 10. ಓಕೆ, 1 2 3 4 5 6. ಸೊ 0.6 ಏನಿದೆಯಲ್ಲ, ಇದು ಸರಿಯಾದಂತ ಆಪ್ಷನ್. ಓಕೆ, 26ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಅರ್ಧದಲ್ಲಿ ಅರ್ಧ ಚಿತ್ರವನ್ನ ಗುಂಪು ಮಾಡಿದಾಗ ಸರಿ ಹೊಂದುವಂತ ಚಿತ್ರ ಯಾವುದು? ಅರ್ಧದಲ್ಲಿ ಅರ್ಧ ಚಿತ್ರವನ್ನ ನಾವು ಮತ್ತೆ ಗುಂಪು ಮಾಡಿದಾಗ ಸರಿ ಹೊಂದುವಂತ ಚಿತ್ರ ಯಾವುದು ಅಂತ ಕೇಳಿದರೆ ನೋಡಿ, ಸರಿ ಹೊಂದುವಂತದ್ದು ಇದೇನಾದ್ರೂ ಸರಿ ಹೊಂದುತ್ತಾ ನೋಡಿ? ಅರ್ಧದಲ್ಲಿ ಅಲ್ಲೇನ್ ಕೇಳಿದರೆ ಅರ್ಧ ಚಿತ್ರವನ್ನ ಗುಂಪು ಮಾಡಿದಾಗ. ಓಕೆ, ಇಲ್ಲಿ ಈಕ್ವಲ್ ಬರುತ್ತೆ, ಇದು ಅಲ್ಲ, ಇದು ಅಲ್ಲ. ಓಕೆ ನೋಡಿ, ಇದು ಕೂಡ ಅಲ್ಲ ನೋಡಿ, ಇದು ನೋಡಿ, ಇದು ಮತ್ತೆ ಇದು. ಅರ್ಧ ಚಿತ್ರವನ್ನ ನಾವು ಗುಂಪು ಮಾಡಿದಾಗ ಸರಿ ಹೊಂದುವಂತ ಚಿತ್ರ ಇದಾಗಿದೆ. ಓಕೆ, 27ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು 3/4 ಅನ್ನ ಪ್ರತಿನಿಧಿಸುವುದಿಲ್ಲ? ಇದು ಕೂಡ 3/4, 1 2 3 4, ಇದು ಕೂಡ 3/4. ಇಲ್ಲೇನಿದೆ 3/2 ಇದೆ ಅಲ್ವಾ? ಸೊ ಪ್ರತಿನಿಧಿಸೋದಿಲ್ಲ ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 28ನೇ ಪ್ರಶ್ನೆ, 2.65 ಈ ದಶಮಾಂಶ ಸಂಖ್ಯೆಯಲ್ಲಿ ಪೂರ್ಣಾಂಕ ಭಾಗವನ್ನ ಸೂಚಿಸುವಂತಹ ಸಂಖ್ಯೆ ಯಾವುದು? ಪೂರ್ಣಾಂಕ ಭಾಗವನ್ನ ಸೂಚಿಸುವಂತಹ ಸಂಖ್ಯೆ ಯಾವುದು? ಪೂರ್ಣಾಂಕ ಭಾಗವನ್ನ ಸೂಚಿಸುವಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಇಲ್ಲಿ ಏನು 2.65 ಅಂತ ಏನ್ ದಶಮಾಂಶ ಸಂಖ್ಯೆ ಕೊಟ್ಟಿದ್ದಾರೆ, ಇದರಲ್ಲಿ ಪೂರ್ಣಾಂಕ ಭಾಗವನ್ನ ಸೂಚಿಸುವಂತ ಸಂಖ್ಯೆ ಯಾವುದು ಅಂತ ಕೇಳಿದರೆ 2. ಓಕೆ, 1/2 ಅನ್ನ ದಶಮಾಂಶ ರೂಪದಲ್ಲಿ ಬರ್ದಾಗ ಏನಾಗುತ್ತೆ ಅಂತ ಕೇಳಿದರೆ ನೋಡಿ, 1/2 ಅನ್ನ ದಶಮಾಂಶ ರೂಪದಲ್ಲಿ ಬರ್ದಾಗ ಏನಾಗುತ್ತೆ? 0.5 ಆಗುತ್ತೆ. ಓಕೆ, ಇನ್ನು 30ನೇ ಪ್ರಶ್ನೆ, 1/5 ಇದರ ಒಂದು ದಶಮಾಂಶ ರೂಪ ಯಾವುದು? ಯಾವುದು? 0.2 ಆಗುತ್ತೆ. ಓಕೆ ನೋಡಿ, ಇಲ್ಲಿ ನಾವು 0 ಕಟ್ಕೊಂಡ್ರೆ 5 2s 10 ಹೌದಲ್ವಾ? ಸೊ 0.2. ಇನ್ನು 31ನೇ ಪ್ರಶ್ನೆ, 1/4 ಇದರ ಒಂದು ದಶಮಾಂಶ ರೂಪ ಯಾವುದು? 1/4 ಇದರ ದಶಮಾಂಶ ರೂಪ ಯಾವುದು ಅಂತ ಕೇಳಿದರೆ 1/4 ಇದರ ದಶಮಾಂಶ ರೂಪ ನೋಡಿ, 4 2s 8 ಅಲ್ವಾ? ಸೊ ಆಲ್ರೆಡಿ ಪಾಯಿಂಟ್ ಕೊಟ್ಟಿರೋದ್ರಿಂದ ನಾವು 0 ಕಟ್ಕೋತೀವಿ. ಸೊ 4 5s 20, 0.25 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 32ನೇ ಪ್ರಶ್ನೆ, ರಘು 4 ಬ್ರೆಡ್ ಗಳನ್ನ ತಂದು ತನ್ನ ಸ್ನೇಹಿತರಾಗಿರುವಂತಹ ನಜೀರಾ, ಹೊಯ್ಸನ್, ಗಾಯತ್ರಿ ಮತ್ತು ವೀಣಾಳಿಗೆ ಕೊಡ್ತಾನೆ. ಅವುಗಳನ್ನ ನಜೀರಾ 1/2, ಜಾಯ್ಸನ್ 6/12, ಗಾಯತ್ರಿ 5/10, ವೀಣಾ 4/8 ಭಾಗಗಳನ್ನ ತಿಂತಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿ ಹೇಳ್ಬೇಕು. ಜಾಯ್ಸನ್ ಹೆಚ್ಚು ತಿಂದಿರ್ತಾನೆ, ನಜೀರಾ ಕಡಿಮೆ ತಿಂದಿರ್ತಾಳೆ,
ಎಲ್ಲರೂ ತಿಂದ ಭಾಗಗಳು ಸಮನಾಗಿರ್ತವೆ ಅಂತ ಇದೆ. ಇಲ್ಲಿ ಮೇಲಿನ ಎಲ್ಲಾ ಹೇಳಿಕೆಗಳು ತಪ್ಪು ಅಂತ ಕೂಡ ಇದೆ. ಸೊ ಸರಿಯಾದಂತ ಆಪ್ಷನ್ ಏನು? ನೋಡಿ ಇಲ್ಲಿ ಈಗ 6 1s 6 2s 5 1s 5 2s 4 1s 4 2s. ಸೊ ಇಲ್ಲಿ ಎಲ್ಲಾರು ಕೂಡ ಏನ್ ತಿಂದಿದ್ದಾರೆ? ಸಮ. ಎಲ್ಲರೂ ತಿಂದ ಭಾಗಗಳು ಕೂಡ ಸಮನಾಗಿರ್ತವೆ. ಓಕೆ. 33ನೇ ಪ್ರಶ್ನೆ 2/5 ಈ ಭಿನ್ನರಾಶಿಯನ್ನ ದಶಮಾಂಶ ರೂಪದಲ್ಲಿ ಪರಿವರ್ತಿಸಲು ಅಂಶ ಮತ್ತು ಛೇದವನ್ನ ಈ ಸಂಖ್ಯೆಯಿಂದ ಗುಣಿಸಬೇಕು. ಯಾವ್ದ್ರಿಂದ ಗುಣಿಸ್ಬೇಕು? 2/2 ಇಂದ ಗುಣಿಸಿದ್ರೆ ಏನಾಗುತ್ತೆ ನೋಡಿ, 2 2s 4 5 2s 10 ಆಗುತ್ತೆ. ಈ ಭಿನ್ನರಾಶಿಯನ್ನ ದಶಮಾಂಶ ರೂಪದಲ್ಲಿ ಪರಿವರ್ತಿಸಬೇಕು ಅಂತ ಹೇಳಿದ್ರೆ, ಅಂದ್ರೆ ಅದನ್ನ ದಶಮಾಂಶ ರೂಪದಲ್ಲಿ ನಾವು ಪರಿವರ್ತಿಸಬೇಕು ಅಂತ ಅಂದ್ರೆ ಅಂಶ ಮತ್ತು ಛೇದವನ್ನ 2/2 ಇದರಿಂದ ನಾವೇನ್ ಮಾಡ್ಬೇಕು? ಈ ಸಂಖ್ಯೆಯಿಂದ ನಾವು ಏನ್ ಮಾಡ್ಬೇಕು? ಗುಣಿಸ್ಬೇಕು. ಓಕೆ. ಯಾಕೆ ಅಂದ್ರೆ ಇದು ಕಡಿಮೆ ಇದೆ ಅಲ್ವಾ ನಂಬರು, ಸೊ ಹಾಗಾಗಿ. ಇನ್ನು 3/4 ಇದನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ ಏನಾಗುತ್ತೆ ನೋಡೋಣ. .75 ಆಗುತ್ತೆ. ಹೌದಲ್ವಾ? ಇನ್ನು 35th ಕ್ವೆಶ್ಚನ್ 1/2 ಮತ್ತು 0.5 ಇವುಗಳಲ್ಲಿ 1/2 ನ ಬೆಲೆ ಹೆಚ್ಚು, 1/2 ರ ಬೆಲೆ ಹೆಚ್ಚು, 1/2 ರ ಬೆಲೆ ಕಡಿಮೆ, ಎರಡು ಸಮ ಅಂತ ಇದೆ ನೋಡಿ. ಎರಡು ಕೂಡ ಸಮ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಮುಂದೆ ನೋಡೋದಾದ್ರೆ ಭಿನ್ನ ರಾಶಿಗಳನ್ನ ದಶಮಾಂಶ ರೂಪಕ್ಕೆ, ದಶಮಾಂಶಗಳನ್ನ ಭಿನ್ನ ರಾಶಿಗಳಿಗೆ ಪರಿವರ್ತಿಸೋದು, ಇದ್ರ ಬಗ್ಗೆ ನಾವಿವಾಗ ನೋಡ್ತಾ ಹೋಗ್ತೀವಿ. ಓಕೆ. ಮೊದಲನೇ ಪ್ರಶ್ನೆ, ರವಿಯ ಬಳಿ 10 ಪೆನ್ನುಗಳಿದಾವೆ. ಅದರಲ್ಲಿ 3 ಪೆನ್ನುಗಳನ್ನ ತನ್ನ ಗೆಳೆಯನಿಗೆ ಕೊಡ್ತಾನೆ. 10 ಪೆನ್ ಇದೆ, ಅದನ್ನ 3ನ್ನ ಗೆಳೆಯನಿಗೆ ಕೊಡ್ತಾನೆ. ಅವನು ಗೆಳೆಯನಿಗೆ ನೀಡಿದ ಪೆನ್ನುಗಳನ್ನ ದಶಮಾಂಶದಲ್ಲಿ ಬರೆಯುವಂತ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಓಕೆ. ದಶಮಾಂಶದಲ್ಲಿ ಬರೆಯುವಂತ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಓಕೆ. ಇಲ್ಲೇನ್ ಮಾಡ್ತೀವಿ? 0 ಕೊಟ್ಕೊಂಡು ಪಾಯಿಂಟ್ ಇಟ್ಕೊಂತೀವಿ. ಸೊ 10 3s 30. ಸೊ ಸರಿಯಾದಂತ ಆಪ್ಷನ್ ಏನು? 0.3 ಇಸ್ ದ ರೈಟ್ ಆನ್ಸರ್. ಓಕೆ. 37ನೇ ಪ್ರಶ್ನೆ, ಕೊಟ್ಟಿರುವ ಸಂಖ್ಯಾ ರೇಖೆಯ ಮೇಲೆ ಪಿ ಯನ್ನ ಪ್ರತಿನಿಧಿಸುವಂತ ಭಿನ್ನ ರಾಶಿ ಯಾವುದು? ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಓಕೆ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಓಕೆ. 1 2 3 4 5 ಅಂತ ನಾವು ಅನ್ಕೊಂಡಾಗ 1 2. ಓಕೆ. ಇದು 3 ಆಗುತ್ತೆ. ಸೊ ಇಲ್ಲಿ ಪಿ ಯನ್ನ ಪ್ರತಿನಿಧಿಸುವಂತದ್ದು ಅಂತ ಕೇಳಿದ್ದಾರೆ. ಸೊ 1 2 3, 2 ಮತ್ತೆ 3 ನ ನೋಡಿ. ಓಕೆ ಓಕೆ ಓಕೆ. ಇಲ್ಲೇನಿದೆ? ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ 1 2 3 4 5 ಅಂದಾಗ ಇಲ್ಲಿ 1 2 3 4 5 6 7 8 9 10. ಸೊ 1 ಇಲ್ಲಿರುತ್ತೆ. ಸೊ ಇದೇನಾಗುತ್ತೆ ನೋಡಿ, 1 2 3 4 5 ಆಗುತ್ತಾ? ಇದು ಯಾವ ಕಡೆಗೆ ಹೋಗ್ಬಿಟ್ಟಿದೆ? ಒಂದು ನಿಮಿಷ. ಕಾಣಿಸ್ತಾ ಇದೆಯಲ್ವಾ? ಇಲ್ಲೇನ್ ಕೊಟ್ಟಿದ್ದಾರೆ? ದಿಸ್ ಇಸ್ 0 ಅಂಡ್ ದಿಸ್ ಇಸ್ 1 ಅಂತ ಕೊಟ್ಟಿದ್ದಾರೆ. ಓಕೆ. ಇದು ಈ ಪಿ ಅನ್ನೋದೇನಿದೆಯಲ್ಲ, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಪ್ರತಿನಿಧಿಸುವಂತ ಭಿನ್ನ ರಾಶಿ ಯಾವುದು ಅಂತ ಕೇಳಿದರೆ, ಇಲ್ಲಿ ನೋಡಿ 1 2 3 4 5 ಇದೆ. ಹೌದಲ್ವಾ? ಸೊ 5 ಇಲ್ಲಿ ಎಲ್ಲಿದೆ? ಇದು ಪಿ ಇಲ್ಲಿದೆ. ಸೊ 2/5 ಇಸ್ ದ ರೈಟ್ ಆನ್ಸರ್. ಓಕೆ. 37ನೇ ಪ್ರಶ್ನೆಗೆ 2/5 ಇಸ್ ದ ರೈಟ್ ಆನ್ಸರ್. 38ನೇ ಪ್ರಶ್ನೆ, 8/100
ಇದನ್ನ ದಶಮಾಂಶ ರೂಪದಲ್ಲಿ ಬರೆಯುವಂತ ಕ್ರಮ ಯಾವುದು ಅಂತ ಕೇಳಿದರೆ ಏನ್ ಮಾಡ್ತೀವಿ ನಾವು ಇವಾಗ? ಇಲ್ಲಿ 2 ನಂಬರ್ ಇರೋದ್ರಿಂದ 0.0 ಅಂತ ತಗೋತೀವಿ. ಓಕೆ, ಸೊ ದಟ್ ನಾವು ಅಲ್ಲಿ 2 0ನ ತಗೊಂಡ್ವಿ. ಇಲ್ಲೇನಾಗುತ್ತೆ ನೋಡಿ, 100 8 800 ಆಗುತ್ತೆ. ಓಕೆ, ಸೊ 0.08 ಏನಿದೆಯಲ್ಲ, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, 41/50 ಈ ಭಿನ್ನರಾಶಿಯ ಛೇದವನ್ನ 100ಕ್ಕೆ ನಾವು ಪರಿವರ್ತಿಸಿದ್ರೆ ಅಂಶ ಎಷ್ಟಾಗುತ್ತೆ ನೋಡಿ. ಈ ಭಿನ್ನರಾಶಿಯ ಛೇದವನ್ನ 100ಕ್ಕೆ ನಾವು ಪರಿವರ್ತಿಸಿದ್ರೆ ಅಂಶ ಎಷ್ಟಾಗುತ್ತೆ? ಈ ಭಿನ್ನರಾಶಿಯ ಛೇದವನ್ನ ನಾವು 100ಕ್ಕೆ ಪರಿವರ್ತಿಸಿದ್ರೆ ಇಲ್ಲಿ 40 ಇರುತ್ತೆ, 41 ಇದೆ ಅಲ್ವಾ ಇದು. ಭಿನ್ನರಾಶಿಯ ಛೇದವನ್ನ ನಾವು 100ಕ್ಕೆ ಪರಿವರ್ತಿಸಿದ್ರೆ ಅಂತ ಇದೆ. ಓಕೆ, ಇಲ್ಲಿ ಛೇದ ಯಾವುದು? 50, ಅಂಶ ಯಾವುದು? 41. ಸೊ ಛೇದ ಏನಿದೆ, ಇದು ಅಂಶ, ಇದು ಛೇದ. ಸೊ ಛೇದವನ್ನ 100ಕ್ಕೆ ಪರಿವರ್ತಿಸಿದ್ರೆ ಅಂಶ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ನೋಡಿ. 50ಕ್ಕೆ ನಾವು 50ಅನ್ನ ಆಡ್ ಮಾಡಿದ್ವಿ, ಹೌದಲ್ವಾ? 100ಕ್ಕೆ ಪರಿವರ್ತಿಸಿದ್ವಿ. ಅದೇ ತರ 41ಅನ್ನ ಅಗೇನ್ ನಾವು ಪ್ಲಸ್ 41 ಮಾಡಿದಾಗ ಎಷ್ಟು ಬರುತ್ತೆ? 82 ಬರುತ್ತೆ, ಹೌದಲ್ವಾ? ಸೊ ಆಪ್ಷನ್ ಈಸ್ 82 ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ 3.8. ಓಕೆ, 3.8 ಇದನ್ನ ಭಿನ್ನ ರಾಶಿಯಲ್ಲಿ ನಾವು ಬರೆದಾಗ ಯಾವ ರೀತಿ ಬರಿಬಹುದು? 3.8 ಏನಿದೆಯಲ್ಲ, ಸೊ 38/10 ಆಗುತ್ತೆ, ಹೌದಲ್ವಾ? ಸೊ ಇದನ್ನ ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು ನೋಡಿ. 10 3s 30, 30 plus 8 38 ಅಂತ ಬರಿಬಹುದಲ್ವಾ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, 0.5 ಇದರ ಭಿನ್ನ ರಾಶಿ ರೂಪ ಯಾವುದು? 0.5 ಇದರ ಭಿನ್ನ ರಾಶಿ ರೂಪ ಯಾವುದು? 0.5 ಅಂತ ಹೇಳಿದಾಗ ಅದು 5/10 ಆಗಿರತ್ತೆ, ಸೊ ಹೌದಲ್ವಾ? 5/10 ಆಗಿರುತ್ತೆ 0.5 ಅಂತ ಹೇಳಿದ್ರೆ. ಸೊ 5 1s 5 2s 1/2 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 42ನೇ ಪ್ರಶ್ನೆ 0.01 ಅನ್ನ ಭಿನ್ನರಾಶಿಯಲ್ಲಿ ಬರೆಯುವಂತ ಸರಿಯಾದ ಕ್ರಮ ನೋಡಿ. 1/10 ಇದ್ರೆ ದಟ್ ಈಸ್ ಈಕ್ವಲ್ ಟು 0.1. ಅದೇ 1/100 ಇದ್ರೆ 0.01. ಸೊ ಸರಿಯಾದಂತ ಆಪ್ಷನ್ ಯಾವುದು? 1/100, ಹೌದಲ್ವಾ? ಸೊ 42 ಏನಿದೆ, ಎ ಇಸ್ ದ ರೈಟ್ ಆನ್ಸರ್. ಇನ್ನು 153/100 ಇದರ ಒಂದು ದಶಮಾಂಶ ರೂಪ ಎಷ್ಟು ಅಂತ ಕೇಳಿದರೆ ಎಷ್ಟಾಗುತ್ತೆ ನೋಡಿ. 100 ಇದೆ, ಸೊ 1.53 ಆಗತ್ತೆ. ಓಕೆ, ಇಲ್ಲೇ ನೋಡಿ, ಇದನ್ನ 153 ಅಂತ ಅನ್ಕೊಳ್ಳಿ. ಸೊ 1.53 ಇಲ್ಲೇ ಇದೆ. ಓಕೆ,
1.53 is the right answer. Okay, yes. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಮೂರನೇ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಕೋನಗಳು ಮತ್ತೆ ಆಕೃತಿಗಳ ಬಗ್ಗೆ ಅನ್ವೇಷಿಸುವುದು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.